ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹಾಗೆಯೇ ಮದುವೆ ಸೀಸನ್ ಬರ್ತಾ ಇದೆ. ಈ ಒಂದು ವಿಡಿಯೋನಲ್ಲಿ ನೀವು ಕೂಡ ಮದುವೆಗಳಿಗೆ ಬೇಕಾಗಿರುವಂಥ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಳೋದು, ಅದಕ್ಕೆ ನೀವೇನು ಇಟ್ಕೋಬೇಕು ನಿಮ್ಮ ವ್ಯಾನಿಟಿನಲ್ಲಿ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋನ. ಹೇರ್ ಸ್ಟೈಲ್ಗೆ ಕೆಲವೊಂದು ಸಾಮಾನು ನಿಮ್ಮ ವ್ಯಾನಿಟಿನಲ್ಲಿ ನೀವೇನು ಇಟ್ಕೋಬೋದು ಅಂತ ನೋಡೋಣ. ಸೊ ಮೊದಲೇದಾಗಿ ನಾನು ಹೇಳೋದು ಈ ಒಂದು ಡೋನಟ್ ಬನ್ ಈ ಥರ ಇರುತ್ತೆ. ಇದು ಡೋನಟ್ ಥರ ಕಾಣೋದ್ರಿಂದ ಡೋನಟ್ ಬನ್ ಅಂತ ಹೇಳ್ತೀವಿ. ತುಂಬ ಈಸಿಯಾಗಿ ಫ್ಯಾನ್ಸಿ ಸ್ಟೋರಲ್ಲಿ ಆನ್ಲೈನ್ ಸಿಗುತ್ತೆ. ಅದಲ್ಲದೆ ನಾನು ನನ್ನ ವಿಶ್ ಲಿಂಕ್ ಲಿಸ್ಟನ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತವಾಗಿ ಚೆಕ್ ಮಾಡಿ. ಎಲ್ಲ ಪ್ರಾಡಕ್ಟ್ಸ್ ಕೂಡ ನೀವು ಆನ್ಲೈನ್ ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಬನ್ನನ್ನು ಈಸಿಯಾಗಿ ಹಾಕೋಬೋದು. ನಾವು ಒಂದು ಪೋನಿ ಹಾಕಿ ಅದನ್ನು ಇದಕ್ಕೆ ಹಾಕಿ ಅದು ಕೂದಲೆಲ್ಲ ಇದಕ್ಕೆ ಸುತ್ತಿ ಈ ಒಂದು ರಬ್ಬರ್ ಬ್ಯಾಂಡ್ ಬೇಕಾಗುತ್ತೆ ಅದಕ್ಕೆ ಹಾಕೋಕ್ಕೆ. ಸೊ ನಾನು ಇದೆರಡು ಜೊತೆಗೆ ಯಾವಾಗಲೂ ಇಟ್ಟಿರ್ತೀನಿ. ಹೀಗಿಟ್ಟಾಗ ನಮ್ಗೆ ಯಾವಾಗಲೂ ರಬ್ಬರ್ ಬ್ಯಾಂಡ್ ಬೇಕು ಅಂತ ಹುಡ್ಕೋದು ಬೇಕಾಗಲ್ಲ. ಸೊ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಬಿಡಿ. ಡೋನಟ್ ಕೂಡ ಒಂದೆರಡು ಬೇರೆ ಬೇರೆ ಸೈಜಸಲ್ಲಿ ಸಿಗುತ್ತೆ. ನಿಮ್ಗೆ ಯಾವ್ದು ಸೂಟಬಲ್ ಅನಿಸುತ್ತೆ ಅದನ್ನ ನೀವು ಖರೀದಿ ಮಾಡ್ಬೋದು. ಸೊ ಇದು ನನ್ನ ಫಸ್ಟ್ ರೆಕಮೆಂಡೇಷನ್. ಸೆಕೆಂಡು ನಾನು ಹೇಳೋದು ಈ ಥರ ಒಂದು ಮಲ್ಲಿಗೆ ಹೂ. ಮದುವೆನಲ್ಲಿ ಮಲ್ಲಿಗೆ ಹೂ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾರ್ತ್ ಇಂಡಿಯನ್ ವೆಡ್ಡಿಂಗ್ ಇರಲಿ, ಸೌತ್ ಇಂಡಿಯನ್ ವೆಡ್ಡಿಂಗ್ ಇರಲಿ, ಒಂದು ಗಜ್ರ ಅಂತ ಹೇಳ್ತೀವಿ ಅಥವಾ ಒಂದು ಮೊಗ್ಗಿನ ಮಾಲೆ ಬೇಕೇ ಬೇಕು. ಅದಕ್ಕೆ ಈ ಥರ ಒಂದು ರೆಡಿಮೇಡೇ ಸಿಗುತ್ತೆ, ಮೊಗ್ಗಿನ ಮಲ್ಲಿಗೆ ಮೊಗ್ಗು. ಅದಕ್ಕೆ ಈ ಥರ ರೋಸ್ ಕೂಡ ಹಾಕಿದ್ದಾರೆ. ಇದು ಇಲ್ಲದೇ ಇರೋದು ಕೂಡ ಸಿಗುತ್ತೆ. ಅದಲ್ಲದೆ ಇದು ಚೆನ್ನಾಗಿರೋ ವಾಸನೆ ಕೂಡ ಇದೆ. ನೀವು ಕೂಡ ಇದನ್ನ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಬನ್ಗೆ ಇದನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಥರ್ಡ್ ಒನ್ನು ಈ ಥರ ಒಂದು ರಬ್ಬರ್ ಬ್ಯಾಂಡ್ ಇರೋ ಈ ಥರ ಹೇರ್ ಬರುತ್ತೆ. ಬ್ಲ್ಯಾಕ್ ಕಲರ್ ನಾನು ತೊಗೊಂಡಿರೋದು. ಇದರಲ್ಲಿ ಸ್ವಲ್ಪ ಕಲರ್ ಅಂದರೆ ಬ್ರೌನಿಶ್, ಆಮೇಲೆ ಗೋಲ್ಡನ್ ಬ್ರೌನ್ ಆ ಥರ ಇರೋದು ಸಿಗುತ್ತೆ. ಸೊ ಇದನ್ನ ತೊಗೊಂಡು ಈಸಿಯಾಗಿ ಒಂದು ಬಂದ್ ಮಾಡಿ ಅದಕ್ಕೆ ಸುತ್ಕೊಂಡ್ಬಿಡೋದು. ಇದು ಕೂಡ ತುಂಬಾ ಹ್ಯಾಂಡಿ ಆಗಿರುತ್ತೆ, ಟ್ರೈ ಮಾಡ್ಬೋದು. ಸೊ ಬಂದ್ ಹಾಕೊಂಡ್ಮೇಲೆ ಅದಕ್ಕೆ ಹೂ ಮುಟ್ಕೊಳ್ಳೇಬೇಕು. ಹಳೆ ಕಾಲದಿಂದನೂ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಅದಕ್ಕಾಗಿ ಕೆಲವೊಂದು ಹೂಗಳು ಈ ಥರ ಕ್ಲಿಪ್ ಇರೋ ಹೂಗಳೇ ಸಿಗುತ್ತೆ. ಸೊ ಈ ಥರ ಕೆಲವೊಂದು ಕಲರಲ್ಲಿ ಅಥವಾ ಬೇಸಿಕ್ ರೆಡ್, ಯೆಲ್ಲೋ, ಗ್ರೀನ್, ವೈಟ್ ಈ ಥರ ಇಟ್ಕೋಬೋದು, ಪಿಂಕ್. ಸೊ ಈ ಥರ ಒಂದಿಷ್ಟು ದಿಸ್ ಇಸ್ ಮಸ್ಟ್ ಹ್ಯಾವ್ ಅದು ಕೂಡ ಸಿಗುತ್ತೆ. ಇದನ್ನ ಕೂಡ ನೀವು ಈ ಥರ ನೀಟಾಗಿ ಫಿಕ್ಸ್ ಮಾಡ್ಕೊಂಬಿಟ್ರೆ ಕೂತ್ಕೊಳ್ಳುತ್ತೆ. ಒಂದು ಹೇರ್ ಪಿನ್ ಹಾಕೋದು. ನಾವು ಬನ್ನೆ ಮದುವೆನಲ್ಲಿ ನಾವು ಜಾಸ್ತಿ ಹಾಕೊಳ್ಳೋದು. ಅದಲ್ಲದೆ ಜಡೆಗಳು ಕೂಡ ಹಾಕೊಂಡಾಗ ಈ ಥರ ಒಂದು ನಮ್ಮ ಸೀರೆಗೆ ಮ್ಯಾಚ್ ಆಗೋವಂಥ ಒಂದು ಫಿಕ್ಸ್ಚರ್ನ ಹಾಕ್ತೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಶೇಪಲ್ಲಿ. ಇದನ್ನ ಹೇಗೆ ಬೇಕೋ ಹಾಗೆ ಬೆಂಡ್ ಕೂಡ ಮಾಡ್ಕೋಬೋದು ಬೇಕಾಗಿದ್ದ ಡಿಸೈನಿಗೆ ಆ ಥರ. ಸೊ ಇದು ನನ್ನ ಹತ್ರ ಇರೋ ಒಂದು ಸೀರೆ ಕಲರ್ದೇ ನಾನು ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಬಂದಮೇಲೆ ಫಿಕ್ಸ್ ಮಾಡ್ಕೋಬೋದು. ಅಲ್ಲದೆ ಈ ಥರ ಬಟ್ಟೆನಲ್ಲಿ ಮಾಡಿರೋ ಮಲ್ಲಿಗೆ ಹೂ ಥರ ಇರೋದು ಕೂಡ ಕಾಣುತ್ತೆ. ಇದು ಕೂಡ ನೀವು ಹ್ಯಾಂಡಿಯಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗೆ ಬೇಕೋ ಹಾಗೆ ಬೆಂಡ್ ಆಗುತ್ತೆ. ನ್ಯಾಚುರಲ್ ಹೂ ಥರನೇ ಕಾಣುತ್ತೆ. ಅಷ್ಟು ನಿಜವಾದ ಮಲ್ಲಿಗೆನೇ ಏನಪ್ಪ ಅನ್ನೋ ಥರ ಈ ಥರ ಒಂದು ಹೂ. ಇದ್ರಲ್ಲಿ ಕೂಡ ಕಲರ್ ಬೇರೆ ಸಿಗುತ್ತೆ. ಇದು ಕೂಡ ಚೆನ್ನಾಗಿ ಬೆಂಡ್ ಆಗುತ್ತೆ. ಹಾಗೆಯೇ ಹೇಗೆ ಬೇಕೋ ಹಾಗೆ ನೀವು ಜಡೆಗೆ ಸುತ್ಕೋಬೋದು. ಈ ಥರ ಕೆಳಗಡೆನೂ ಹಾಕೋಬೋದು, ಮೇಲ್ಗಡೆನೂ ಹಾಕೋಬೋದು. ಸೊ ದಿಸ್ ಇಸ್ ಅಗೇನ್ ಒನ್ ಮಸ್ಟ್ ಹ್ಯಾವ್. ಈ ಥರ ಗೋಲ್ಡನ್ ಮಲ್ಲಿಗೆ ಇದಂತೂ ಸಕ್ಕತ್ತಾಗಿ ಕಾಣುತ್ತೆ. ಸೊ ಇದನ್ನು ಕೂಡ ನೀವು ಹಾಕೋಬೋದು. ಹಾಗೆಯೇ ಇದು ಎರಡು ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ಈ ಥರ ತುಂಬಾ ಚೆನ್ನಾಗಿರುತ್ತೆ ಮದುವೆಗಳಲ್ಲಿ. ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ವ್ಯಾನಿಟಿ ಕೇಸಲ್ಲಿ ಅಥವಾ ನಿಮ್ಮ ಡ್ರೆಸ್ಸಿಂಗ್ ಬ್ಯಾಗಲ್ಲಿ. ಸೊ ಇದು ರೋಸ್, ಇದು ತುಂಬಾ ಕ್ಯೂಟ್ ಆಗಿದೆ. ಬೇರೆ ಬೇರೆ ಒಕೇಷನಲ್ಲಿ ನಾವು ಬೇರೆ ಬೇರೆ ರೀತಿ ಸ್ಟೈಲ್ ಮಾಡ್ಬೋದು. ಅದೇ ಥರ ಬೇರೆ ಬೇರೆ ಕಲರಲ್ಲಿ ಈ ಥರ ಸ್ಯಾಟಿನಲ್ಲಿ ಮಾಡಿರೋದು ಕೂಡ ಸಿಗುತ್ತೆ. ಇದನ್ನು ಕೂಡ ಇಟ್ಕೋಬೋದು. ಕುಚ್ಚಲ್ಲೂ ಬೇರೆ ಬೇರೆ ವೆರೈಟಿ ಇದೆ. ಈಗ ಕ್ಲಿಪ್ ಆನ್ ಎಕ್ಸ್ಟೆನ್ಷನ್ಸ್, ಕರ್ಲಿ ಹೇರ್ ಎಕ್ಸ್ಟೆನ್ಷನ್ಸ್ ಅದನ್ನೆಲ್ಲ ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ. ಬಟ್ ಬೇಸಿಕ್ ಸೌತ್ ಇಂಡಿಯನ್ ಲುಕ್ ಅಥವಾ ಏನಾದರೂ ಸ್ವಲ್ಪ ಸ್ಟೈಲಿಶ್ ಲುಕ್ ಬೇಕು ಅಂದರೆ ಈ ಥರದ್ದು ಒಂದು ಬೇಸಿಕ್ ಇಟ್ಕೊಂಡ್ರು ಆಗುತ್ತೆ. ಸೊ ಈ ಥರ ನಾವು ಜಡೆ ಹಾಕಿನೂ ಇಟ್ಕೋಬೋದು. ಬೇರೆ ಬೇರೆ ರೀತಿಯಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಬಲೂನ್ ಹೇರ್ ಸ್ಟೈಲ್ ಕೂಡ ಕ್ರಿಯೇಟ್ ಮಾಡ್ಬೋದು. ಅಥವಾ ನಮ್ಮ ಕ್ರಿಯೇಟಿವಿಟಿಗೆ ಹೇಗೆ ಇದನ್ನು ಜಡೆ ಬಿಲ್ಲೆ ಥರ ಹಾಕ್ಕೊಂಡು ಬಿಲ್ಲೆಗಳು ಕೂಡ ಹಾಕೋಬೋದು ನಮ್ಮ ಹೇರ್ ಲೆಂತ್ ನೋಡಿಕೊಂಡು. ಸೊ ಈ ಥರದ್ದು ಅದ್ರ ಜೊತೆ ಕೆಳಗಡೆ ಹಾಕೊಳ್ಳೋಕ್ಕೆ ಈ ಥರ ಒಂದು ಸಿಗುತ್ತೆ. ಈ ಥರದ್ದು ಕೂಡ ನೀವು ಇಟ್ಕೊಂಡು ಹಿಂಗೆ ಹಾಕೋಬೋದು. ತುಂಬಾ ಚೆನ್ನಾಗಿ ಆ ಥರ ಜಡೆಗೆ ನಾವು ಈ ಥರ ಸಿಂಗಲ್ ಆಗಿರೋ ಫಿಕ್ಸ್ಚರ್ಸ್ ಸಿಗುತ್ತೆ. ಇದು ಗೋಲ್ಡನ್ ಕಲರ್ ಇರೋದ್ರಿಂದ ಎಲ್ಲದಕ್ಕೂ ಆಗುತ್ತೆ ಜನರಲಿ. ಸೊ ಇದನ್ನು ನಾವು ಸಪ್ರೇಟ್ ಕೂಡ ಮಾಡಿ ಹೇರ್ಗೆ ಫಿಕ್ಸ್ ಮಾಡ್ಕೋಬೋದು. ಒಂದೊಂದೇ ಜಡೆಗೆ ನೋಡಿದ್ವಲ್ಲ ಈ ಥರ ಜಡೆ ಮಾಡಿರ್ತೀವಲ್ಲ ಅಲ್ಲಿ ನಾವು ಈ ಥರ ಫಿಕ್ಸ್ ಮಾಡ್ತಾ ಹೋಗ್ಬೋದು. ಯಾವ ಸೈಜ್ ಬೇಕೋ, ಯಾವ ಲೆಂತ್ ಬೇಕೋ, ಏನು ಡಿಸೈನ್ ಬೇಕೋ ಆ ಥರ ನೀವು ಇದನ್ನು ಇಟ್ಕೊಂಡ್ರು ಕೂಡ ಯೂಸ್ ಮಾಡ್ಕೊಬೋದು. ಆ ಥರದ್ರಲ್ಲೇ ಇನ್ನೊಂದಿಷ್ಟು ವೆರೈಟಿಗಳು ರೋಸ್ ಇರೋದು ಸಿಗುತ್ತೆ. ರೆಡ್ ರೋಸ್, ಗೋಲ್ಡನ್. ಈ ಗೋಲ್ಡನ್ ಕಲರ್ ಇಟ್ಕೊಂಡ್ರೆ ನಾವು ಬೇರೆ ಬೇರೆ ರೀತಿ ಯೂಸ್ ಮಾಡ್ಬೋದು. ಹಾಗೆ ಪಿನ್ಗಳು ಸಿಗುತ್ತೆ. ಯು ಪಿನ್ನಲ್ಲಿರೋ ಕೆಲವೊಂದು ರೋಸ್ಗಳು ಕೂಡ ಸಿಗುತ್ತೆ. ಇದನ್ನು ಕೂಡ ನೀವು ಇಟ್ಕೋಬೋದು. ಅದಲ್ಲದೆ ನಮ್ಮ ಹತ್ರ ಇರಲೇಬೇಕಾಗಿದ್ದಂಥ ಕೆಲವೊಂದು ಬೇರೆ ಐಟಮ್ಸ್ ಅಂದರೆ ಯು ಪಿನ್ಸ್ ತುಂಬಾ ಹೆಲ್ಪ್ಫುಲ್ ಸಿಗುತ್ತೆ. ಯು ಪಿನ್ಸ್ ತುಂಬಾ ಹೆಲ್ಪ್ ಆಗುತ್ತೆ, ಇಟ್ಕೊಳ್ಳೇಬೇಕಾಗುತ್ತೆ.
ಯು ಪಿನ್ದು ಒಂದೆರಡು ಬಾಕ್ಸ್ ಇಟ್ಕೊಂಡ್ರೆ ಆಯಿತು. ಅದಲ್ಲದೆ ಹೇರ್ ಕ್ಲಿಪ್ಸ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್, ಇದಿಷ್ಟು ನೀವು ಬೇಸಿಕ್ಕಾಗಿ ಇಟ್ಕೊಂಡ್ರೆ ನಿಮ್ಮ ವೆಡ್ಡಿಂಗ್, ಯಾವುದೇ ವೆಡ್ಡಿಂಗಿಗೆ ಹೋದರೆ ನೀವು ಸಿಕ್ಕಾಪಟ್ಟೆ ಬೇಗನೆ ರೆಡಿ ಆಗ್ಬೋದು. ಸೊ ನೀವು ಕೂಡ ಈ ಕೆಲವೊಂದು ಐಟಮ್ಸ್ನ ತೊಗೋಬೇಕು ಅಂತ ಇಷ್ಟ ಆದರೆ ಲಿಂಕ್ನ ನೋಡಿ ಖಂಡಿತವಾಗಿ ತೊಗೋಬೋದು. ತುಂಬಾ ಅಫೋರ್ಡಬಲ್ ರೇಂಜಲ್ಲೆಲ್ಲ ಸಿಗುತ್ತೆ. ಎಲ್ಲ ಯೂಸ್ ಮಾಡಿಕೊಂಡು ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿ, ಎಲ್ಲ ಮದುವೆನಲ್ಲಿ ಎಂಜಾಯ್ ಮಾಡಿ, ಹಾಗೆ ಎಲ್ಲ ಪಿಕ್ಚರ್ಸಲ್ಲಿ ಕೂಡ ಸಕ್ಕತ್ತಾಗಿ ಕಾಣಿಸ್ಕೊಬೋದು. ನೋಡ್ತೀರಿ ಹಾಗಾದರೆ ನನ್ನ ಚಾನಲ್. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನು ಇಷ್ಟ ಆಯಿತು ಅಂತ ಕೂಡ ಹೇಳಿ. ಹಾಗೆಯೇ ಇನ್ನೊಂದೀಗ ಹೇರ್ ಬ್ಯಾಂಡ್ ಕೂಡ ಬಂದಿದೆ, ತುಂಬ ಫ್ಲವರ್ ಇರೋದು. ಆ ಥರದ್ದು ಏನಾದ್ರು ನೀವು ಹಾಕೋತಿದ್ರೆ, ಲೆಹೆಂಗಾ ಏನಾದ್ರು ಹಾಕೊಳ್ತಾ ಇದ್ರೆ ಆ ಥರ ಒಂದನ್ನು ಕೂಡ ನಾನು ಇಲ್ಲಿ ಲಿಂಕ್ ಮಾಡಿರ್ತೀನಿ. ಖಂಡಿತವಾಗಿ ಚೆಕ್ಔಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಹ್ಯಾಪಿ ವೆಡ್ಡಿಂಗ್ ಸೀಸನ್.